ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ಯಶಸ್ಸು ಕಾಣೋಲ್ಲ, ನೀವು ಖಂಡಿತ ಕಾಣಲ್ಲ. ನಾನೊಂದು ಸ್ವಲ್ಪ ಹಠ ಹಿಡಿತೀನಿ, ಮೊಂಡು ಸ್ವಭಾವ ನಂದು. ನನಗೊಂದು ನಂಬಿಕೆ ಇದೆ, ಶಿಕ್ಷಣ ಎಷ್ಟು ಒಳ್ಳೆಯದು, ನಮ್ಮ ಶಿಕ್ಷಕರು ಎಷ್ಟು ಒಳ್ಳೆಯವರು ಅಷ್ಟೇ ಒಳ್ಳೆಯ ಶಿಕ್ಷಣ. ಇಡೀ ಶಿಕ್ಷಣದ ವ್ಯವಸ್ಥೆ ನಿಂತಿದ್ದೇ ಶಿಕ್ಷಕರ ಮೇಲೆ. ಯಾವತ್ತಿಗೆ ನನ್ನ ಕೆಲಸ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತೋ ಅವತ್ತು ನನ್ನ ಕೆಲಸ ಮುಗೀತು, ಬೆಳವಣಿಗೆ ಮಿಂತು. ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಮನೇಲಿ. ಅಲ್ಲಿ ಖೋತ ಆದರೆ ಇಲ್ಲೂ ಖೋತ ಆಗತ್ತೆ. ಯಾಕಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ದಾಗ ಬೇಡ್ಕೊಳ್ಳಲ್ವಾ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಕರು ಸಿಗಲಪ್ಪ, ಒಳ್ಳೆ ಟೀಚರ್ ಸಿಗಲಿ ಅಂತೇನು ಬೇಡ್ಕೋತೀರಿ. ಆ ಮಕ್ಕಳ ತಂದೆ ತಾಯಿನೂ ಹಾಗೆ ಬೇಡ್ಕೊಂಡಿದ್ದಾರೆ. ಆ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮೌಲ್ಯಗಳನ್ನು ಹಾಕಿ ಮೊದಲೇದು. ಎರಡನೇದು, ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಬಗ್ಗೆ ತನ್ನ ಊರಿನ ಬಗ್ಗೆ ಅಭಿಮಾನ ಇರಬೇಕು, ಬಹಳ ಮುಖ್ಯ ಅದು. ಅಯ್ಯ ನಮ್ಮ ಊರೇನು ಪ್ರಯೋಜನ ಇಲ್ಲ, ಸಾಧ್ಯ ಇಲ್ಲ, ಎಲ್ಲ ಊರು ಚೆನ್ನಾಗಿದ್ದಾವೆ, ಆದರೆ ಅದ್ರ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೋಬೇಕು. ನಮ್ಮ ತಂದೆ ತಾಯಿ ಬಗ್ಗೆ, ನಮ್ಮ ತಂದೆ ಓದೋಕ್ಕೆ ಬರೋಲ್ಲ, ನಮ್ಮ ತಾಯಿಗೆ ಓದೋಕ್ಕೆ ಬರೋಲ್ಲ, ತಪ್ಪಿಲ್ಲ, ಓದಬೇಕು ಅಂತಿಲ್ಲ. ಆದರೆ ಒಂದು ಹೇಳ್ತೀನಿ ಮಕ್ಕಳು ಇದ್ದಾರೆ ಇಲ್ಲಿ, ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ಯಶಸ್ಸು ಕಾಣೋಲ್ಲ, ನೀವು ಖಂಡಿತ ಕಾಣಲ್ಲ. ಅದರಲ್ಲಿ ನಿಮ್ಮ ತಾಯಿ ಮುಖ್ಯ. ನಿಮ್ಮ ನಡತೆಯಿಂದಾಗಿ, ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಕೆಲಸಗಳಿಂದಾಗಿ ನಿಮ್ಮ ತಾಯಿಯ ಕಣ್ಣಲ್ಲಿ ಒಂದೇ ಹನಿ ನೀರು ಬಂದರೂ ಕೂಡ ನಿಮಗೆ ಶ್ರೇಯಸ್ಸಾಗೋದಿಲ್ಲ. ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಏನೂ ಅಪೇಕ್ಷೆ ಮಾಡದೆ ಅತ್ಯಂತ ಪ್ರೀತಿ ಮಾಡೋ ಎರಡು ಜೀವ ಅಂದರೆ ತಾಯಿ ಮತ್ತು ತಂದೆ, ಇನ್ ದ್ಯಾಟ್ ಆರ್ಡರ್. ಫಸ್ಟ್ ತಾಯಿ, ಆಮೇಲೆ ತಂದೆ. ನಿಮಗೇನು ಅಪೇಕ್ಷೆ ಮಾಡಲ್ಲ. ನಿಮಗೇನಾದರೂ ಒಳ್ಳೆ ಮಾರ್ಕ್ ಬಂದರೆ ನಿಮಗಿಂತ ಸಂತೋಷ ಪಡೋದು ತಾಯಿ, ನಿಮಗೇನಾದರೂ ಕಷ್ಟ ಆದರೆ ನಿಮಗಿಂತ ಹೆಚ್ಚು ನೋವು ಪಡೋದು ತಾಯಿ. ಆಕೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಶಿಕ್ಷಣ ಕಲಿಸ್ಬೇಕಾದದ್ದು ನನ್ನ ಊರಿನ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ ಅಭಿಮಾನ ಪ್ರೀತಿ. ಎರಡನೇದು ತನ್ನ ಭಾಷೆಯ ಬಗ್ಗೆ, ಮೂರನೇದು ನನ್ನ ದೇಶದ ಬಗ್ಗೆ. ಇದರ ಜೊತೆಗೆ ನೀನು ವಿಷಯಗಳನ್ನು ಕೊಡಿ. ಆದ್ದರಿಂದ ಇವೆಲ್ಲವನ್ನು ನಾನು ಸರಿಯಾಗಿ ಕೊಡ್ತಾ ಇದ್ದರೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೋದು. ಈಗ ಮುಖ್ಯವಾಗಿ ಹಂತ, ನಮ್ಮ ಮಕ್ಕಳೀಗ ಪರೀಕ್ಷೆಗೆ ಹೋಗ್ತಿದ್ದಾರೆ, ಅವ್ರಿಗೆ ಏನು ಬೇಕೋ ಸಹಕಾರಗಳನ್ನು ಕೊಡಿ, ವಿಷಯಗಳನ್ನು ಹೇಳಿ, ಬೇಜಾರಿಲ್ಲದೆ ಹೇಳ್ಕೊಡಿ, ಇನ್ನೊಂದು ಸಲ ಹೇಳಿ. ಯಾಕಂದರೆ ಅವಕಾಶ ಇದೆ ಮಕ್ಕಳಿಗೆ, ಚೆನ್ನಾಗಿ ಬರಲಿ ಅವರು. ಈಗ ಬಂದರೆ ಮತ್ತೆ ಕಾಲೇಜ್ ಸೇರ್ಕೋಬೋದು, ಅವರು ಶಾಲೆಗಳ ಮುಂದೆ ಕ್ಲಾಸಿಗೆ ಹೋಗ್ಬೋದು. ಎರಡನೇದು, ಶಿಕ್ಷಕರು ತಮ್ಮ ಕರ್ತವ್ಯಗಳನ್ನು ತುಂಬ ಚೆಂದಾಗಿ ಮಾಡಬೇಕು. ನಾನು ಕ್ಲಾಸಿಗೆ ಹೋಗಬೇಕಾದ್ರೆ ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಬೇಕು. ನಾನೊಂದು ಸ್ವಲ್ಪ ಹಠ ಹಿಡಿತೀನಿ, ಮೊಂಡು ಸ್ವಭಾವ ನಂದು. ನನಗೊಂದು ನಂಬಿಕೆ ಇದೆ, ಶಿಕ್ಷಣ ಎಷ್ಟು ಒಳ್ಳೆಯದು, ನಮ್ಮ ಶಿಕ್ಷಕರು ಎಷ್ಟು ಒಳ್ಳೆಯವರು ಅಷ್ಟೇ ಒಳ್ಳೆಯ ಶಿಕ್ಷಣ. ಇಡೀ ಶಿಕ್ಷಣದ ವ್ಯವಸ್ಥೆ ನಿಂತಿದ್ದೇ ಶಿಕ್ಷಕರ ಮೇಲೆ. ಒಂದು ಸಣ್ಣ ಘಟನೆ ಹೇಳಿ ಮಾತು ಬಿಡ್ತೀನಿ ನಾನು. ನೀವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ, ಲೀನಸ್ ಪೌಲಿಂಗ್ ಅಂತ, LINUS PAULING, ಲೀನಸ್ ಪೌಲಿಂಗ್ ಅಂತ. ಆತ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದಂಥ ವಿಜ್ಞಾನಿ. ಆತದ ಜೊತೆಗೆ ಆ ಲ್ಯಾಬೊರೇಟರಿಯಲ್ಲೇ ಕೆಲಸ ಮಾಡುವಂಥ ಭಾಗ್ಯ ನನಗಿತ್ತು ಅಮೆರಿಕದಲ್ಲಿ. ಬಹುದೊಡ್ಡ ವಿಜ್ಞಾನಿ, 2 ಸಲ ನೊಬೆಲ್ ಪ್ರಶಸ್ತಿ ಬರೋ ಸುಲಭನ. ಒಂದು ಸಲ ರಸಾಯನಶಾಸ್ತ್ರಕ್ಕೆ, ಇನ್ನೊಂದು ಸಲ ಶಾಂತಿ ಪ್ರಶಸ್ತಿ ಬಂದಂಥದ್ದು. ನಾನು ಹುಡುಗನಾಗಿದ್ದಾಗ ನೋಡಿದ್ದವ್ರನ್ನ. ನಾನು BSc ಹುಡುಗ ಇರಬೇಕು, BSc ಮುಗಿದಿದ್ದು ಜಸ್ಟ್ ನಂದು. ಒಂದು ಪೇಪರ್ ಪ್ರೆಸೆಂಟ್ ಮಾಡೋದಕ್ಕೆ ದಿಲ್ಲಿಗೆ ಹೋಗಿದ್ದೆ. ಅಲ್ಲಿ ಲೀನಸ್ ಪೌಲಿಂಗ್ ಬಂದಿದ್ದರು. ಇದು ಶಿಕ್ಷಕರೆಲ್ಲ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ವಿಕ್ರಮ್ ಸಾರಾಭಾಯಿ ತಾವು ಕೇಳಿದ್ದೀರಿ, ISRO ಫೌಂಡರ್ ಅವರು ಅದಕ್ಕೆ ಸೆಕ್ರೆಟರಿ ಆಗಿದ್ದರು. ಅವ್ರು ಲೀನಸ್ ಪೌಲಿಂಗನ್ನು ಕರ್ಕೊಂಡು ದಿಲ್ಲಿ, ಚಂಡೀಗಢ ಸುತ್ತಮುತ್ತಲೇ ಇರುವಂಥ ಅತ್ಯಂತ ಒಳ್ಳೆಯ ಶಾಲೆಗಳಂತೇನಿದ್ದಾವೋ ಅಲ್ಲಿ ಕರ್ಕೊಂಡು ಹೋದರು, ತೋರಿಸ್ಕೊಂಬಂದಿದ್ದಾರೆ. ಬಂದು ಒಂದು ತಪ್ಪು ಮಾಡಿದರು ವಿಕ್ರಮ್ ಸಾರಾಭಾಯಿ. ಆ ಸಭೆಯಲ್ಲಿ, ವಿಜ್ಞಾನ ಭವನ ಅಂತಿದೆ, ಆ ಸಭೆಯಲ್ಲಿ ದೊಡ್ಡ ಕೂತಿದ್ದಾರೆ. ಸಾರಾಭಾಯಿ ಅವರನ್ನು ಸ್ವಾಗತ ಮಾಡಿಬಿಟ್ಟು ಹೇಳಿದರು, ಪೌಲಿಂಗ್ ಅವರೇ, ನೀವು ನಮ್ಮ ದಿಲ್ಲಿ ಸುತ್ತಮುತ್ತಲಿರುವಂಥ ಅತ್ಯಂತ ಒಳ್ಳೆಯ ಸ್ಕೂಲ್ಗಳನ್ನು ನೋಡಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು ಆ ಶಾಲೆಗಳ ಬಗ್ಗೆ ಅಂತ ಕೇಳಿದರು. ಕೇಳಬಾರ್ದಾಗಿತ್ತು. ನೇರ ಮನುಷ್ಯ ಲೀನಸ್ ಪೌಲಿಂಗ್, ಯಾರ್ದು ಮುಲಾಜಿಲ್ದ ಮನುಷ್ಯ. ತನ್ನ ರಾಷ್ಟ್ರಪತಿಗೆ ಮೂರ್ಖ ಅಂದವನು. ರಿಚರ್ಡ್ ನಿಕ್ಸನ್ ಪ್ರೆಸಿಡೆಂಟ್ ಆಗಿದ್ದಾಗ, ಯು ಆರ್ ಎ ಫೂಲ್, ಯು ಆರ್ ಬಂಬಾರ್ಡಿಂಗ್ ಇನ್ನೋಸೆಂಟ್ಸ್ ಇನ್ ವಿಯೆಟ್ನಾಂ ಅಂತ ಹೇಳಿ ವಿಯೆಟ್ನಾಂ ಯುದ್ಧವನ್ನು ತಡೆದಂಥ ಮನುಷ್ಯ, ಶಾಂತಿ ಪ್ರಶಸ್ತಿ ಪಡ್ಕೊಂಡಂಥ ಮನುಷ್ಯ, ಎತ್ತರದ ಮನುಷ್ಯ. ಅವ್ರು ಹೇಳಿದರು, ವಿಕ್ರಮ್ ಸಾರಾಭಾಯಿ, ಈ ಪ್ರಶ್ನೆ ನೀವು ಕೇಳಿದ್ದೀರಿ, ನಾವು ಉತ್ತರ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ನೀವು ಅಂದರು. ಏನು ಮಾತದು, ಏನು ಹೇಳಿ ಸರ್ ಅಂದರು. ಅವ್ರು ಹೇಳಿದ ಮಾತನ್ನು ಎಲ್ಲರೂ ನೆನಪಿಡಬೇಕು. ಎಸ್, ಯು ಹ್ಯಾವ್ ಗಾಟ್ ಫಸ್ಟ್ ಗ್ರೇಡ್ ಬಿಲ್ಡಿಂಗ್ಸ್, ಸೆಕೆಂಡ್ ಗ್ರೇಡ್ ಲ್ಯಾಬೊರೇಟರೀಸ್, ಐ ಆಮ್ ಸಾರಿ, ಥರ್ಡ್ ಗ್ರೇಡ್ ಟೀಚರ್ಸ್. ಓಪನ್ ಸಭೆಯಲ್ಲಿ ಎಲ್ರಿಗೂ ಒಂಥರ ಮುಖ ಕೆಟ್ಟಂಗೆ ಆಗ್ಬಿಡ್ತು. ಥರ್ಡ್ ಗ್ರೇಡ್ ಟೀಚರ್ಸ್ ಅಂದ ತಕ್ಷಣ ತಪ್ಪು ತಿಳ್ಕೊಬೇಡಿ, ನಾನು ಜನರಲ್ ರಿಮಾರ್ಕ್ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ.
ನನ್ನ ಅಸೆಸ್ಮೆಂಟ್ ಪದ್ಧತಿನೇ ಬೇರೆ ಇದ್ದಾವೆ. ನಾನು ನಿಮ್ಮ ಶಾಲೆಗಳಿಗೆ ಹೋದೆ, ಭಾಳ ಒಳ್ಳೆ ಶಾಲೆಗಳು, ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ. ಲೈಬ್ರರಿಗೆ ಹೋದೆ, ಏನು ಪುಸ್ತಕ ಇಟ್ಟಿದ್ದಾರೆ ರೀ. ಒಂದು ಪುಸ್ತಕ ತೊಗೊಂಡೆ, ಚೆನ್ನಾಗಿರೋ ಪುಸ್ತಕ. ಆ ಲೈಬ್ರರಿಯನ್ನು ಕೇಳಿದೆ, ಈ ಪುಸ್ತಕ ಟೀಚರ್ ಎಷ್ಟು ಸಲ ಓದಿದ್ದಾರೆ ಅಂತ ಕೇಳಿದೆ. ಅವರು ಭಾಳ ಜನ ಓದಿಲ್ಲ ಸರ್ ಅಂದರು. ಶಿಕ್ಷಕರನ್ನೆಲ್ಲ ಭೇಟಿಯಾದೆ. ಲ್ಯಾಬ್ರಾಟ್ರಿಗೆ ಹೋದೆ, ಫಿಸಿಕ್ಸ್ ಲ್ಯಾಬ್ರಾಟ್ರಿಯಲ್ಲಿ ಒಂದು ಡಿಜಿಟಲ್ ವೋಲ್ಟಾಮೀಟರ್ ಇದೆ. ಓಹ್ ಅಡ್ಡಿಲ್ಲ, ಚೆನ್ನಾಗಿದೆ ಇಕ್ವಿಪ್ಮೆಂಟ್ ಇದು, ಎಷ್ಟು ಸಲ ಕೊಡ್ತೀರಿ ಮಕ್ಕಳಿಗೆ ಅಂತ ಕೇಳಿದೆ. ಆ ಟೀಚರ್ ಹೇಳಿದ್ರು, ಮಕ್ಕಳಿಗೆ ಕೊಡಲ್ಲ ಸರ್, ಮುರಿದು ಬಿಡ್ತಾರೆ ಸರ್, ಹಾಗೆ ಇಟ್ಟಿರ್ತೀವಿ ಸರ್ ಅಂದರು. ಆತ ಹೇಳ್ದ, ಚೆನ್ನಾಗಿರೋ ವೋಲ್ಟಾಮೀಟರ್ ಮಕ್ಕಳಿಗೆ ಕೊಡದೇ ಇರೋದಕ್ಕಿಂತ ತೆಂಗಿನ ಚಿಪ್ಪಲ್ಲಿ 2 ಕಡ್ಡಿ ಇಟ್ಟು ವೋಲ್ಟಾಮೀಟರ್ ಮಾಡ್ಬೋದಲ್ರಿ ನೀವು ಅಂತ ಹೇಳ್ದ. ಅವ್ನು ಹೇಳ್ದೆ, ಇಷ್ಟೊಂದು ಟೀಚರ್ಸಿಗೆ ನಾನು ಕೇಳಿದೆ, ಒಂದೇ ಪ್ರಶ್ನೆ ಕೇಳಿದೆ ಎಲ್ಲ ಟೀಚರ್ಸಿಗೆ, ಕಳೆದ ವರ್ಷ ನಿಮ್ಮ ವಿಷಯದ ಬಗ್ಗೆ ಓದಿದಂಥ 3 ಪುಸ್ತಕದ ಹೆಸರು ಹೇಳಿ ಎಂದೆ ನಾನು ಅಂತ. ವಿಮರ್ಶೆ ಮಾಡೋದು ಬೇಡ, ನಿಮ್ಮ ವಿಷಯದ ಬಗ್ಗೆ ಯಾವ ಪುಸ್ತಕ ಓದಿದ್ದೀರಿ, 3 ಪುಸ್ತಕದ ಹೆಸರು ಹೇಳಿಪ್ಪ ಅಂದೆ. ಆತ ಹೇಳ್ದ, ಒಂದಿಬ್ಬರನ್ನ ಬಿಟ್ಟರೆ 2 ಪುಸ್ತಕದ ಹೆಸರು ಯಾರೂ ಹೇಳಲಿಲ್ಲ. ಇದು ಶಿಕ್ಷಕರ ಲಕ್ಷಣ ಅಲ್ಲ. ನನ್ನ ವಿಷಯದ ಬಗ್ಗೆ ನನಗೆ ಪ್ರೀತಿ ಇರಬೇಕು, ಸತತ ಆ ವಿಷಯವನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ಬೇಕು. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಾನು ಇವತ್ತು BA BScನೋ BEdೋ ಮುಗಿಸಿದ್ದೀನಿ, ಇವತ್ತು ಪಾಠ ಮಾಡ್ತಾ ಇದ್ದೀನಿ. ಜ್ಞಾನ ಹಾಗೆ ವಿಸ್ತಾರ ಆಗ್ತಾನೇ ಇದೆ. ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ನಿಮಗೆ ಮತ್ತು ಜ್ಞಾನದ ಅಂಚಿಗೆ ಅಂತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಷ್ಟು ಹೆಚ್ಚಿಗೆ ಆಗತ್ತೆ ಅಂದರೆ 5-6 ವರ್ಷದಲ್ಲಿ ಯು ಬಿಕಮ್ ರಿಡಂಡೆಂಟ್. ಗೊತ್ತೇ ಇಲ್ಲ ನನಗೆ, ವಿಷಯನೇ ಗೊತ್ತಿಲ್ಲ, ಸುಮ್ಮನೆ ಹಳೇದ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಡ. ನಾನು ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡಾಗ ಆ ಲೀನಸ್ ಪೌಲಿಂಗ್ ಹೇಳ್ತಾರಲ್ಲ, 3 ಪುಸ್ತಕದ ಹೆಸರು ಗೊತ್ತಿಲ್ಲ ಅಂಥೇಳಿ, ಹಾಗಾಗಬಾರ್ದು ನಾವು. ಅದರಲ್ಲಿ ಈ ಶಾಲೆಗಳು ವಿಶೇಷ ಉದ್ದೇಶದಿಂದ ಕಟ್ಟಲ್ಪಟ್ಟಂಥ ಶಾಲೆಗಳು. ಯಾವ ಅವಕಾಶಗಳು ಸಿಕ್ಕಿಲ್ವೋ ಜನರಿಗೆ ಅಂಥ ಮಕ್ಕಳಿಗೆ ಕೊಡುವಂಥದ್ದು. ಮತ್ತು ಇನ್ನೊಂದು ಹೇಳ, ಅಂಥ ಮಕ್ಕಳಲ್ಲಿ ಇರುವಂಥ ಪ್ರತಿಭೆ ಹೆಚ್ಚು. ಅವ್ರಿಗೆ ಹಸಿವಿದೆ, ಜ್ಞಾನದ ಹಸಿವಿದೆ ಅವರಿಗೆ. ಬೆಂಗಳೂರಂಥ ಊರಲ್ಲಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋದರೆ ಅವರೆಲ್ಲ ಓದ್ಕೊಂಬಂದಿರ್ತಾರೆ, ನೀವೇನು ಹೇಳಬೇಕಾಗಿಲ್ಲ, ನೀವು ಹೇಳ್ದೇನೋ ಓದ್ಕೊಂಡು ಬರ್ತಾರೆ ಅವರು. ಆದರೆ ಈ ಮಕ್ಕಳು ತುಂಬ ನಮ್ಮನ್ನು ಅವಲಂಬನೆ ಮಾಡಿರ್ತಾರೆ. ಆದ್ದರಿಂದ ಪ್ರೀತಿಯಿಂದ ವಿಷಯವನ್ನು ಓದಿ ಕಲಿಸೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಕೆಲವು ಪ್ರಯೋಗಗಳನ್ನು ಮಾಡ್ತೇನೆ ನಿಮ್ಮ ಜೊತೆಗೆ, ನಿಮ್ಮ ಸಹಕಾರದೊಂದಿಗೆ ಮಾಡ್ತೇನೆ. ನೀವು ಪಾಠ ಮಾಡೋ ರೀತಿ ಹೇಗಿದೆ ಅಂತ ರೆಕಾರ್ಡ್ ಮಾಡ್ಕೊಳ್ಳೋಣ, ನಿಮ್ಗೆ ತೋರಿಸೋಣ ಹೇಗೆ ಮಾಡ್ತೀರಿ ಅಂತ ಹೇಳಿ. ಉದ್ದೇಶ ಇದು ಆಡಳಿತಾತ್ಮಕ ವಿಷಯ ಅಲ್ಲ. ಶೈಕ್ಷಣಿಕವಾಗಿ ನಾನು ಇವತ್ತು ಪಾಠ ಮಾಡ್ತಿದ್ದೀನಿ, ಮುಂದೆ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಲ್ಲ. ನಾನು ಮಾಡದೆ ಹೋದರೆ ಏನು ಪ್ರಯೋಜನ ಆಯಿತು? ಎಷ್ಟೋ ಜನ ಹೇಳ್ತಾರೆ, ನಮ್ಗೆ 25 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ಅಂತಾರೆ. ನಿಜವಾಗ್ಲೂ 25 ವರ್ಷ ಇದೆಯೋ ಏನು ಒಂದೇ ವರ್ಷದ ಅನುಭವ 25 ಸಲ ಆಗಿದೆಯೋ? ಒಂದೇ ವರ್ಷ ಅನುಭವ 25 ಸಲ ಮಾಡೋದಿದ್ದರೆ ನೀವು ಗಿಳಿ ಆದಂಗೆ ಆಗಿಬಿಡ್ತೀರಿ, ಪ್ಯಾರೆಟ್. ಅದಾಗಬಾರ್ದು. ಪ್ರತಿ ವರ್ಷ ನನಗೊಂದು ಸ್ವಲ್ಪ ಆದರೂ ಜ್ಞಾನ ಮಟ್ಟ ಹೆಚ್ಚಿಗೆ ಆಗಬೇಕು. ಜ್ಞಾನ ಯಾವಾಗಲೂ ಎತ್ತರದಿಂದ ಕೆಳಗೆ ಹರಿಬೇಕು. ನಾನು ಯಾವಾಗಲೂ ಎತ್ತರದಲ್ಲಿ ಇರಬೇಕಾದ್ರೆ ಸತತ ಪ್ರಯತ್ನ ಬೇಕಾಗತ್ತೆ. ನಾವೆಲ್ಲರೂ ಸೇರಿ ಮಾಡೋಣ, ಪ್ರಯತ್ನ ಮಾಡೋಣ, ಒಳ್ಳೆಯ ಶಿಕ್ಷೆ ಆಗೋಣ, ಶ್ರೇಷ್ಠ ಶಿಕ್ಷಕರಾಗೋಣ, ಕೊನೆಗೆ ನಾವು ಗುರುಗಳಾಗಬೇಕು. ಆ ಗುರು ಸ್ಥಾನಕ್ಕೆ ಹೋಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದಾಗ ಈ ನಮ್ಮ ನಂಬ್ಕೊಂಡು ಬಂದಿದ್ದಾರಲ್ಲ ಮಕ್ಕಳು, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತಾರೆ. ಆ ಗುಣಗಳು ನನ್ನಲ್ಲಿ ಬರಬೇಕಲ್ಲ, ಒಂದು ಸ್ವಲ್ಪ ಆದರೂ ಬರಬೇಕಲ್ಲ. ಹಾಗೆ ಬೆಳೆಸ್ಕೊಳ್ಳೋಣ. ಈ ವ್ಯವಸ್ಥೆ ಅಂತ ಏನಿದೆಯೋ, ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸಂಘ ಅಂತ ಏನಿದೆಯೋ, 850 ಶಾಲೆಗಳಾಗ್ತವೆ. ಇನ್ನೂ 100 ಆಗ್ತವೇನೋ ಗೊತ್ತಿಲ್ಲ. ಎಷ್ಟು ಶಾಲೆಗಳಾದರೂ ಆಗಲಿ, ಅವಕಾಶ ಸಿಗಲಿ ಮಕ್ಕಳಿಗೆ. ಅವರೆಲ್ಲ ಪರೀಕ್ಷೆ ಕೂತು ಪಾಸಾಗಿ ಬಂದಂಥ ಮಕ್ಕಳು ಬುದ್ಧಿವಂತರಿದ್ದಾರೆ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ನಮ್ಮದು, ಇನ್ನೂ ರಿಸಲ್ಟ್ ಚೆನ್ನಾಗಾಗಬೇಕು. ಯಾವತ್ತಿಗೆ ನನ್ನ ಕೆಲಸ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತೋ ಅವತ್ತು ನನ್ನ ಕೆಲಸ ಮುಗೀತು, ಬೆಳವಣಿಗೆ ಮಿಂತು. ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್ ದಟ್ ದ ಬಿಗಿನಿಂಗ್ ಆಫ್ ಮೈ ಡೆತ್ ಅಂತ. ನನಗೆ ಗೊತ್ತಿಲ್ಲ ಅಂತ ಇರಬೇಕು, ಎಲ್ಲಿ ಬೋರ್ಡಲ್ಲೇ ಇಟ್ಕೊಂಡಿರಬೇಕು. ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ನಮ್ಮ ಉದ್ದೇಶ ಏನು ಹೇಳಿ? ಇಡೀ ವ್ಯವಸ್ಥೆ ಇರೋದು ಯಾರಿಗೋಸ್ಕರ? ಮಕ್ಕಳಿದ್ದಾರೆ ಅಂತ ಶಾಲೆಗಳಿದ್ದಾವೆ, ಶಾಲೆ ಇದ್ದಾವೆ ಅಂತ ಕಾಲೇಜ್ ಇದ್ದಾವೆ, ಕಾಲೇಜ್ ಇದ್ದಾವೆ ಅಂತ ಯೂನಿವರ್ಸಿಟಿಗಳು ಬಂತು, ವೈಸ್ ಚಾನ್ಸಲರ್ ಬೇಕು, ಗವರ್ನರ್ ಬೇಕು, ಎಜುಕೇಷನ್ ಮಿನಿಸ್ಟರ್ ಬೇಕು. ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಇದ್ದಾವೆ. ಈ ವ್ಯವಸ್ಥೆ ಬಂದದ್ದು ಯಾರಿಗೋಸ್ಕರ? ಆ ಮಕ್ಕಳಿಗೋಸ್ಕರ. ಆದರೆ ಮಕ್ಕಳೇ ಪಾಪ ಅಸಹಾಯರಾಗಿ ನಿಂತ್ಕೊಳ್ಳೋಂಗೆ ಆಗಬಾರ್ದು. ನಮ್ಮೆಲ್ಲರ ಗಮನ ಆ ಮಕ್ಕಳನ್ನ ಅಭಿವೃದ್ಧಿ ಕಡೆ ತೊಗೊಂಡು ಹೋಗೋದು. ಆದ್ದರಿಂದ ನಾವೆಲ್ಲರೂ ಒಂಥರ ಕಂಕಣ ಕಟ್ಕೊಂಡು ನಿಂತ್ಕೊಳ್ಳೋಣ. ಕೆಲಸಕ್ಕೆ ಬಂದಿದ್ದೀವಂತೆ, ಚೆನ್ನಾಗೇ ಮಾಡೋಣ ಕೆಲಸ, ಪ್ರೀತಿಯಿಂದ ಮಾಡೋಣ. ನಾಳೆ ನೀವು 50 ವರ್ಷ ಆಗಿರುತ್ತೆ, 55 ವರ್ಷ ಆಗಿರುತ್ತೆ, ತರಕಾರಿ ತೊಗೊಂಡು ಮನೆಗೆ ಹೊರಟಿರ್ತೀರಿ, ಫುಟ್ಪಾತ್ ಮೇಲೆ ದೊಡ್ಡ ಕಾರ್ ಬಂದು ನಿಂತ್ಕೊಂಡ್ಬಿಡುತ್ತೆ ಪಕ್ಕದಲ್ಲಿ. ಓಪ ಯಾವುದಪ್ಪ ಕಾರ್ ಇದು ಅಂತೀರಿ. ಅಲ್ಲಿದ್ದು ಮನುಷ್ಯ ಇಳಿತಾನೆ, ಎತ್ತರ ಮನುಷ್ಯ ದಾಂಡಿಗ
ಗೊತ್ತಿಲ್ಲ ನಿಮಗೆ ಯಾರು ಅಂತ. ಆತ ಸರ ಬರ್ತಾನೆ, ಕಾಲು ಮುಟ್ಟು ನಮಸ್ಕಾರ ಮಾಡಿ, ನೆನಪಿದೆಯಾ ಮೇಡಮ್, ನಾನು ಕಲಿಸ್ತಾ ಇದ್ರಿ, ನಮ್ಮ ಕ್ಲಾಸ್ ಟೀಚರ್ ಆಗಿದ್ರಿ 8ನೇ ಕ್ಲಾಸಲ್ಲಿ ನೀವು ಅಂತಾನೆ. ನಿಮ್ಗೆ ಗುರ್ತಿ ಹತ್ತೋದೇ ಸಾಧ್ಯನೇ ಇಲ್ಲ. ಯಾರೋ ನೀನು, ಏನು ಮಾಡ್ತೀಯಪ್ಪ ಅಂತ ಕೇಳ್ತೀರಿ. ಕಲ್ಪನೆ ಮಾಡ್ಕೊಳ್ಳಿ, ಆತ ನಾನು ಉತ್ತರ ಪ್ರದೇಶದ ಗವರ್ನರ್ ಮೇಡಮ್ ಅಂದಾಗ ಹೇಗೆ ಅನಿಸುತ್ತೆ ನಿಮಗೆ? ಇದಾಗೋದು ಒಳ್ಳೆ ಮೇಸ್ಟ್ರಿಗೆ ಮಾತ್ರ. ನೀವು ರಿಟೈರ್ ಆದಮೇಲೆ 20 ವರ್ಷಕ್ಕೂ ಹುಡುಗರು ಹುಡ್ಕೊಂಬರ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದಾಗದೆ ಹೋದರೆ ಆ ಕಾರ್ ನಿಂತ್ಕೊಳ್ಳಲ್ಲ, ಇನ್ನೂ ಜೋರಾಗಿ ಮುಂದೆ ಹೋಗ್ಬಿಡುತ್ತೆ. ನಾನು ಯಾವ ಥರ ಶಿಕ್ಷಕ ಆಗಬೇಕನ್ನೋದು ನಾವು ತೀರ್ಮಾನ ಮಾಡ್ಕೋಬೇಕು. ನಾನು ಹೇಗಿರ್ತೀನೋ ನಮ್ಮ ಮಕ್ಕಳಂಗೆ ಆಗ್ತಾರೆ. ನಾವೆಲ್ಲರೂ ಮನಸ್ಸು ಮಾಡೋಣ, ಚೆನ್ನಾಗಿ ಬೆಳೆಸೋಣ ಮಕ್ಕಳನ್ನ.